ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದರಲ್ಲೂ ಸಾವುಗಳಾಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಇಂದ ಅಲ್ಲೆಲ್ಲೋ ಸತ್ತರಂತೆ, ಇಲ್ಲೆಲ್ಲೋ ಸತ್ತರಂತೆ, ಅಯ್ಯೋ ಪಾಪ 20 ವರ್ಷಕ್ಕೆ ಸತ್ತರಂತೆ, ಅಯ್ಯೋ 16 ವರ್ಷಕ್ಕೆ ಸತ್ತರಂತೆ. ಇಂಥ ಎಲ್ಲ ಸುದ್ದಿಗಳನ್ನು ಕೇಳಿ ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಏನಾಗ್ತಾ ಇದೆ ಅಂತ ಹೇಳಿ. ಹಾಸನದಲ್ಲಿ ಒಂದೇ ತಿಂಗಳು 13 ಯುವಕರು ಸತ್ತಿದ್ರು, ಅದರಲ್ಲಿ ಯುವತಿಯರು ಕೂಡ ಇದ್ರು. ಅದಕ್ಕೆ ಏನಾಗ್ತಾ ಇದೆ, ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೋಗೋರ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮಾಡಿಸ್ಕೊಳ್ಬೇಕು ರೂಟೀನ್ ಆಗಿ 3 ತಿಂಗಳಿಗೆ ಒಂದ್ಸಲ, ಮಿಸ್ ಮಾಡ್ಕೊಳ್ಬೇಡಿ. ಸ್ಟೋರಿ ನೋಡಿ. ಹಾಸನದಲ್ಲಿ ಹೃದಯಾಘಾತಕ್ಕೆ 13 ಮಂದಿ ಬಲಿ. ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಹೆಚ್ಚು ಬಲಿ. ಯುವಕರಲ್ಲಿ ಮನೆ ಮಾಡಿದ ಹೃದಯಾತಂಕ. ಜಯದೇವದಲ್ಲಿ ಹೊರ ರೋಗಿಗಳ ಸಂಖ್ಯೆ 1,500 ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 13 ಮಂದಿ ಯುವಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 20 ವರ್ಷದ 2 ಯುವಕರು, 2 ಯುವತಿಯರು ಇದ್ದಾರೆ. ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಯುವ ಜನತೆಯಲ್ಲಿ ಆತಂಕ ಹೆಚ್ಚಿಸಿದೆ. ಹೃದಯ ಪರೀಕ್ಷೆಗೆ ಹೆಚ್ಚಾದ ಜನ 800 ಮಂದಿಯಿಂದ 1,500 ಸಾಲು ಸಾಲು ಹೃದಯಾಘಾತದಿಂದ ಜನ ಎಷ್ಟರ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಅಂದ್ರೆ, ಜಯದೇವ ಆಸ್ಪತ್ರೆಯಲ್ಲಿ ತಪಾಸಣೆಗಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಸಾಮಾನ್ಯವಾಗಿ ರೊಟೀನ್ ಚೆಕಪ್ಗೆ 800 ಇದ್ದಂತಹ ಹೊರ ರೋಗಿಗಳ ಸಂಖ್ಯೆ 1,500ಕ್ಕೆ ಹೆಚ್ಚಾಗಿದೆ. ದಿನೇ ದಿನೇ ಹೊರ ರೋಗಿಗಳ ಸಂಖ್ಯೆಯು ಜಾಸ್ತಿ ಆಗ್ತಾ ಇದೆ. ಜಯದೇವ ಆಸ್ಪತ್ರೆಗೆ ಬರುವಂತಹ OPD ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಬೆಳ್ಳಂಬೆಳಗಿನೇ ಜಯದೇವ ಆಸ್ಪತ್ರೆಗೆ OPDಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ, ಇವರೆಲ್ಲರೂ ಕೂಡ ಹೊರರೋಗಿ ವಿಭಾಗಕ್ಕೆ ಬಂದಿರುವಂತಹ ಸಾರ್ವಜನಿಕರು, ರೋಗಿಗಳು, ಚಿಕಿತ್ಸೆಗೆ ಅಂತೇಳಿ ಬಂದಿರುವಂಥವ್ರು. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜನ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಡುವವರ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ನಿಂತು ಆಸ್ಪತ್ರೆಯ ಕೌಂಟರ್ ಬಳಿ ದಾಖಲಾತಿಯನ್ನು ಹಾಕಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಈ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ 1,300ರಿಂದ 1,500 OPD ಪೇಷಂಟ್ಗಳು ದಾಖಲಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಜಯದೇವ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು. ಇವರು ಬೇರೆ ಬೇರೆ ಭಾಗಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಟ್ರೀಟ್ಮೆಂಟ್ಗೆ ಅಂತೇಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಬಂದಿರತಕ್ಕಂಥವ್ರು. ತಾವು ಎಲ್ಲಿಂದ ಬಂದಿರೋದು ಸರ್? ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ವಿ. ಓಕೆ, ಏನು ಸಮಸ್ಯೆ? ಸ್ವಲ್ಪ ಏನೋ ಹಿಂಗೆ ನೋಡ್ಸೋಣ ಅಂತ ಬಂದಿದ್ವಿ ಡಾಕ್ಟರ್ ಹತ್ರ. ಹೆಲ್ತ್ ಪ್ರಾಬ್ಲಮ್ ಇದೆ, ಅದರಿಂದ ಬಂದಿದ್ದೀನಿ ಇಲ್ಲಿಗೆ. ತಾವು ಎಷ್ಟು ಗಂಟೆಗೆ ಜಯದೇವ ಹಾಸ್ಪಿಟ್ಲಿಗೆ ಬಂದಿದೆ ಏನು ಸರ್? ನಾನೊಂದು 8 ಗಂಟೆಗೆ ಬಂದಿದ್ದೆ ಸರ್. ಓಕೆ, 8 ಗಂಟೆಗೆ ಬಂದುಬಿಟ್ಟು ಅದು ಸ್ಲಿಪ್ಪೆಲ್ಲ ತೊಗೊಂಡು ಫೈಲ್ ತೊಗೊಂಡು ಬಂದಿದ್ವಿ. ಇವಾಗ ಡಾಕ್ಟರ್ನ ಮೀಟ್ ಮಾಡಬೇಕು, ವಿಸಿಟ್ ಮಾಡ್ಬೇಕು ಡಾಕ್ಟರ್. ಯುವಕರಲ್ಲೇ ಹೆಚ್ಚು ಹೃದಯಾಘಾತ. 30% ಮಂದಿಯಲ್ಲಿ ಹೃದಯ ಕಾಯಿಲೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಯುವಕರಲ್ಲಿ ಕಂಡು ಬಂದ ಬೆನ್ನಲ್ಲೇ ಶಾಕಿಂಗ್ ವಿಚಾರ ಬಯಲಾಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೃದಯಾಘಾತ ಅಂತ ರೋಗಿಗಳು ಬಂದ್ರೆ ಅದರಲ್ಲಿ 45 ವರ್ಷದ ಒಳಗಿನ 7ರಿಂದ 8 ಮಂದಿ ಯುವಕರು ಹೃದಯಾಘಾತ ಅಂತ ಬರ್ತಾರೆ. ಜಯದೇವ ಆಸ್ಪತ್ರೆಗೆ ಬರುವ ಹೃದಯಾಘಾತ ಪ್ರಕರಣಗಳಲ್ಲಿ 20% ಯುವಕರೇ ಇರ್ತಾರೆ ಅಂತಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರ. 40-45 ವರ್ಷಗಳಿಂದ ಕಡಿಮೆ ವಯಸ್ಸಿನಲ್ಲಿ ಆಗ್ತಕ್ಕಂಥದ್ದು. ಈಗ ಅದು ಸಹ ನಮ್ಮಲ್ಲಿ 20% ಜನ ಸಿಗ್ತಾರೆ. ನಮ್ಮ ಪ್ರತಿನಿತ್ಯ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ 30ರಿಂದ 40 ರೋಗಿಗಳು ಹೃದಯಾಘಾತದಿಂದ ಇರ್ತಾರೆ. ಅದರಲ್ಲಿ 20% ಅಂದರೆ 7-8 ಜನ 40-45 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು. ಹಾಸನದಲ್ಲಿ ಒಂದೇ ತಿಂಗಳ ಅಂತರದಲ್ಲಿ 13 ಮಂದಿ ಯುವಕರು ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು ಆತಂಕವನ್ನು ಉಂಟು ಮಾಡುತ್ತೆ. ಇದರ ಬೆನ್ನಲ್ಲೇ ಜಯದೇವ ಹೃದ್ರೋಗ ಆಸ್ಪತ್ರೆಯಿಂದ ಶಾಕಿಂಗ್ ವಿಚಾರ ಬಯಲಾಗಿರುವಂಥದ್ದು. ಪ್ರತಿದಿನವೂ ಕೂಡ ಜಯದೇವ ಆಸ್ಪತ್ರೆಗೆ ಬರುವಂಥ ರೋಗಿಗಳಲ್ಲಿ 20% ರೋಗಿಗಳು ಯುವಕರೇ ಇರ್ತಾರೆ ಎನ್ನುವಂಥದ್ದು ಬಯಲಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ಅಂತೇಳಿ ಯುವಕರು ಆಸ್ಪತ್ರೆಗೆ ಬರ್ತಾ ಇದ್ರೆ, ಎಮರ್ಜೆನ್ಸಿ ಅಂತ ಬರ್ತಕ್ಕಂಥ ಪೇಷಂಟ್ಗಳು ಒಂದು 200 ಜನ ಎಮರ್ಜೆನ್ಸಿ ಅಂತ ಬಂದರೆ ಅದರಲ್ಲಿ 30ರಿಂದ 40 ಜನ ಯುವಕರು ಇರ್ತಾರೆ ಎನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ. 20% ಜನ ಯುವಕರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಆತಂಕ ಪಡುವಂಥ ವಿಚಾರ. ತಮ್ಮ ಆರೋಗ್ಯದಲ್ಲಿ ಏರುಪೇರು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾಕೆ ಯುವಕರಲ್ಲಿ ಹೆಚ್ಚಾಗ್ತಾ ಇದೆ ಅಂದರೆ, ಈ ಒಂದು ದುಶ್ಚಟಗಳು, ಧೂಮಪಾನ, ಮದ್ಯಪಾನ, ಮಾದಕ ವಸ್ತುಗಳ ಸೇವನೆ ಮತ್ತು ಮಾನಸಿಕ ಒತ್ತಡ, ಎಲ್ಲ ಕಾರಣಗಳಿಂದಲೂ ಕೂಡ ಯುವಕರಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅಪಾಯ ಅಂತೇಳಿ ವೈದ್ಯರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತ. ಇನ್ನು ಯುವಕರಲ್ಲಿ ಹೃದಯಾಘಾತ ಆಗೋದಕ್ಕೆ ಕಾರಣ 30 ವರ್ಷದ ಬಳಿಕ ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೆ ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ, ಹುಕ್ಕಾ, ಗಾಂಜಾ, ಕೊಕೇನ್, ಮಾರಿಜೋನಾ ಸೇವನೆ, ಮಾನಸಿಕ ಒತ್ತಡ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತಿದ್ದಾರೆ ಜಯದೇವ ಆಸ್ಪತ್ರೆ ನಿರ್ದೇಶಕರು.
ಇವರಲ್ಲಿ ಮುಖ್ಯವಾಗಿ ನಾವು ನೋಡಿರ್ತಕ್ಕಂಥದ್ದು ಜೀವನ ಶೈಲಿ. ಬಹಳ ಜನ ಸ್ಮೋಕರ್ಸ್ ಇರ್ತಾರೆ. ತಂಬಾಕು ಸೇವನೆ ಯಾವುದೇ ರೂಪದಲ್ಲಿರ್ಬೋದು, ಸ್ಮೋಕಿಂಗ್ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ತಂಬಾಕು ಸೇವನೆ ಇರ್ಬೋದು, ಅದರಿಂದಲೂ ಆಗುತ್ತೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಹುಡುಗರಲ್ಲಿ, ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಮಾದಕ ಸೇವನೆ ಜಾಸ್ತಿ ಆಗಿದೆ. ಹುಕ್ಕಾ ಇರ್ಬೋದು, ಗಾಂಜಾ ಇರ್ಬೋದು, ಹಾಗೂ ಕೊಕೈನ್, ಮಾರಿಜುನಾ ಅಂತ ಏನು ಹೇಳ್ತೀವಿ, ಇದು ಸಹ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇದು ಸಹ ಜಾಸ್ತಿ ಆಗ್ತಾ ಇದೆ. ಇನ್ನು ಯುವಕರಲ್ಲಿ ಹೃದಯಾಘಾತ ತಡೆಗಟ್ಟುವುದಕ್ಕೆ ಮತ್ತು ಹೃದಯಾಘಾತ ಆಗದಂತೆ ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ಹೇಗೆ ವಹಿಸಬೇಕು ಅಂತ ನೋಡೋದಾದ್ರೆ, ಹೃದಯಾಘಾತ ತಡೆಯೋದು ಹೇಗೆ? ಕಾಲಕಾಲಕ್ಕೆ ರಕ್ತದೊತ್ತಡ ಪರೀಕ್ಷೆ ಮಾಡಿಸಬೇಕು, ಕಾಲಕಾಲಕ್ಕೆ ಬಿಪಿ ಚೆಕ್ ಮಾಡಿಸಬೇಕು, ಕಾಲಕಾಲಕ್ಕೆ ಮಧುಮೇಹ ಚೆಕ್ ಮಾಡಿಸುತ್ತಾ ಇರಬೇಕು, ಜೀವನ ಶೈಲಿಯನ್ನ ಸರಿ ಮಾಡಿಕೊಳ್ಳಬೇಕು, ದಿನನಿತ್ಯದ ವ್ಯಾಯಾಮ ಮಾಡಬೇಕು, ಜಂಕ್ ಫುಡ್ಗಳಿಂದ ದೂರ ಇರಬೇಕು. ಒಟ್ಟಾರೆ ಹೃದಯಾಘಾತಕ್ಕೆ ಸಾವನ್ನಪ್ಪುತ್ತಿರೋ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಇದರ ನಿಯಂತ್ರಣಕ್ಕೆ ಸರ್ಕಾರಗಳು ಹಾಗೆ ನಮ್ಮ ಆರೋಗ್ಯ ಇಲಾಖೆ ಯಾವ ಕ್ರಮಗಳನ್ನು ಆಯೋಜಿಸಿ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಲಿದೆ ಅನ್ನೋದನ್ನ ಕಾದು ನೋಡಬೇಕು. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.